ಕುರಿಗಾಹಿ ಹತ್ಯೆ ಮಾಡಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ಆಗ್ರಹಿಸಿ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಕುರಿಗಾರರ ಮತ್ತು ಪಶುಪಾಲಕರ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದ ಕುರಿಗಾಹಿ ಶರಣಪ್ಪ ಜಮ್ಮನಕಟ್ಟಿ ಹತ್ಯೆ ಮಾಡಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಹಿತರಕ್ಷಣಾ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಸಿದ್ದಪ್ಪ ಬೆಳಗಾನೂರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘಟನೆ ಹಾಗೂ ಕರವೇ ಸಂಘಟನೆಗಳು ಸಾಥ್ ನೀಡಿ ಹತ್ಯೆಯನ್ನು ಖಂಡಿಸಿದರು. ರಾಜ್ಯದಲ್ಲಿ ಕುರಿಗಾಹಿಗಳಿಗೆ ರಕ್ಷಣೆ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ, ರಾಜ್ಯದಲ್ಲಿ ಕುರಿಗಾಹಿಗಳಿಗೆ ರಕ್ಷಣೆ ನೀಡಬೇಕಾಗಿದೆ. ಕುರಿ ಸಾಗಾಣಿಕೆ ಮಾಡುವತ್ತ ಜೀವನ ಸಾಗಿಸುವ ಕುರಿಗಾಹಿಗಳಿಗೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಏನೂ ಇಲ್ಲ, ಒಂದು ನಮ್ದು ಎಷ್ಟಿಗೆ ಸೇರಿಸ್ರಿ ಅದು ಇಲ್ಲ, ಅಟ್ರಾಸಿಟಿ ಮಾಡಿಕೊಡ್ರಿ ಅದು ಇಲ್ಲ. ಏನು ಕೇಳ್ತೀವಿ ನಾವು? ನಿಮ್ಮ ಮತ್ತೇಲೆ ರೊಕ್ಕ ಕೇಳಿಲ್ಲ, ರೂಪಾಯಿ ಕೇಳಿಲ್ಲ, ಆಸ್ತಿ ಕೇಳಿಲ್ಲ, ನಿಮ್ನ ಏನು ಕೇಳಿಲ್ಲ. ನಿಮ್ಮನ್ನ ಮಂತ್ರಿಗಳಿಗೆ ಕೇಳಿಲ್ಲ, ನಿಮ್ಮನ್ನ ನ್ಯಾಮಿನೇಟ್ ಮಾಡಿ ಏನು ಕೇಳಿಲ್ಲ. ನಮ್ಮ ಸರ್ಕಾರದಾಗ ಬಂದು ಕುಂದ್ರುದಿಲ್ಲ. ಮುಗ್ಧ ಕುರುಬರು ಕಟ್ಟ ಕಡೆಯ ಕುರುಬರಿಗೆ ನ್ಯಾಯ ಸಿಗಬೇಕು. ನೀ ನ್ಯಾಯ ಕೊಡಿಸ್ತೀರಿ ಅಂತೇಳಿ ನಮ್ಮ ಹೊಟ್ಟೆ ಉರಿತೈತಿ. ಒಮ್ಮೊಮ್ಮೆ ನಾವು ರೋಷವಾಗಿ ಮಾತಾಡಿರ್ಬೋದು, ಬಟ್ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ನಿಮ್ಮ ಆಫೀಸಿಗೆ ಬಂದ್ರೆ, ನಿಮ್ಮನ್ನು ಭೇಟಿಯಾಗಕ್ಕೆ ಬಂದ್ರೆ ಚಂಡ ಹಿಡಿದು ಹೊರಗೆ ಹೋಗಿರ್ತಾರೆ ಕುರುಬರನ್ನ. ಎಲ್ಲಿ ಬಂದಿರ್ತೀವಿ ನಾವು? ನೀವಿದ್ದಾಗ ಕುರುಬರಿ ನ್ಯಾಯ ಸಿಗಂಗಿಲ್ಲ, ಬೇರೆದವ್ರು ಹೆಂಗೆ ಕೊಡಿಸ್ತಾರ? ಬೇರೆದವ್ರು ಇದ್ದಾಗ ತಮ್ಮ ಸಮಾಜವನ್ನೆಲ್ಲ ಉದ್ಧಾರ ಮಾಡ್ಕೊಂಡ್ರು. ಯಪ್ಪ ತಂದೆ, ನೀವು ಕುರುಬರವಾಗಿ ಕುರುಬರ ಹೆಸರಿನ ಮೇಲೆ 2 ಸಲ ಮುಖ್ಯಮಂತ್ರಿ ಆಗಿರಿ. ಈಗಾದರೂ ಕುರುಬರನ್ನ, ಕುರಿಕಾಯವ್ರನ್ನ, ಹಿಂದುಳಿದವ್ರನ್ನ, ಕಟ್ಟ ಕಡೆ ಕುರುಬರನ್ನ ಒಂದು ಸ್ವಲ್ಪ ನೆನಪು ಮಾಡ್ಕೊರಿ. ತಾಯಂದಿರು ಹೋದನೆ ನಾವು ಹಡಿದು ಜಪಾನ್ ಮಾಡಿ ಜತನ ಮಾಡಿ ಈಗ ಕುರಿ ಕಾಕೊಂಬಂದು ಊಟ ಮಾಡಿ ಮನೆಯ ಮಣಗು ಹತ್ತಿಗೆ ಇದನ್ನು ಚಂಡ್ ಕಡದು ರೋಡಿಗೆ ಹೋಗಿದ್ರೆ ಎಲ್ಲಿಗೆ ಹೋತು ಕುರುಬರ ಪರಿಸ್ಥಿತಿ? ಒಬ್ಬ ಆಫೀಸರ್ಗೂ ಬೈಯುದ, ಎಲ್ಲರೂ ಕುರಿಕಾದಲ್ಲಿ ಹೆಣ್ಮಕ್ಳು ಕಟ್ಟಿಗೆ ತರಕ್ಕೆ ಹೋದ್ರೆ ರೇಪ್ ಮಾಡಲ್ಲೇ ಸಾಯಿ ಹೊಡೆದು ಹೋಗೋದು. ಎಷ್ಟೊಂದು ಮನವಿ ಕೊಟ್ಟಿವಿ, ಎಷ್ಟೊಂದು ಉಡಿ ಒಡ್ಡಿ ಬೇಡ್ಕೊಂಡಿವಿ. ಬರೀ ಇವೇನು ಬರ್ತಾವ ಕುರುಬರು ಮನವಿ ಕೊಡ್ತಾವ, ಲೆಟ್ರ್ ಕೊಡ್ತಾವ, ಹೊಕ್ಕರ. ಕುರುಬರು ತಿರುಗಿ ನಿಂತ ಇಡೀ ಕರ್ನಾಟಕದ ಕುರುಬರು ಬಂದು ನಿಂತು ಒಳಗೆ ಹೊಕ್ಕ ಸ್ಟ್ರೈಕ್ ಮಾಡೋದು ಭಾಳ ತಿಳಿದಿಲ್ಲ. ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ. ಇದನ್ನು ಆದಷ್ಟು ಬೇಗನೆ ತಿದ್ದುಕೊಂಡು ಕುರುಬರಿಗೆ ಬಂದೂಕ ಕೊಡಬೇಕು. ನಮ್ಮ ಕುರಿ ತಂಟೆ, ಕುರ್ದಡ್ಡಿ ತಂಟೆ ಯಾರ ಬಂದ್ರೆ ನಾವು ಎನ್ಕೌಂಟ್ರ್ ಮಾಡಿದ್ರು ನಮ್ಮ ಮ್ಯಾಗ ಯಾವ ಕೇಸ್ ಆಗುವಂಗಿಲ್ಲ. ಮೊದಲ ಸುತ್ತೋಲೆ ಹೊರಡಿಸ್ರಿ ಅದನ್ನು. ಕುರಿಗಾರ ತಂಟೆಗೆ ಹೋದ್ರೆ ಅವ್ರು ಎನ್ಕೌಂಟ್ರ್ ಮಾಡಿದ್ರೆ ಅವ್ರಿಗೇನು ಇದನ್ನಿಲ್ಲ. ನೀವು ಹೆಂಗೆ ತುಡುಗು ಓಡಿ ಹೋಗೋ ಮುಂದೆ ಪೊಲೀಸರು ಎನ್ಕೌಂಟ್ರ್ ಮಾಡಿದ್ರೆ ಆಗೋದಿಲ್ಲಲ್ಲ. ಅದೇ ಥರನಾಗಿ ನಮ್ಮ ಕುರಿಗಾಯಿಗಳಿಗೂ ಒಂದು ಸುತ್ತೋಲೆ ಮಾಡಿ ಅದರ ಪ್ರಕಾರ ಅವ್ರಿಗೆ ಬಂದೂಕ ಕೊಡ್ರಿ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀವಿ. ಕುರುಬರಿಗೆ ಅನ್ಯಾಯ. ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ PH ಪೂಜಾರ್ ಅವರು ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆಯುತ್ತಿರುವಂಥ ಅಧಿವೇಶನದಲ್ಲಿ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನು ಸರ್ಕಾರ ವಿಲೀನಗೊಳಿಸುತ್ತಿರುವ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಸರ್ಕಾರ ಬೇರೆ ವಿಶ್ವವಿದ್ಯಾಲಯಕ್ಕೆ ವಿಲೀನ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಆಗುವ ತೊಂದರೆ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಏನಂತ ಮಾಹಿತಿ ನೀಡಿದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ. ಕೆಲಸ ಆಯಿತು. 14,768 ವಿದ್ಯಾರ್ಥಿಗಳು ಸ್ಟಡಿ ಮಾಡಿದ್ದಾರೆ. 24-25 ಸಾಲಿನಲ್ಲಿ 15,000ಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು, ಒಟ್ಟಾರೆ 30,000 ವಿದ್ಯಾರ್ಥಿಗಳು ಇವಾಗ ಸ್ಟಡಿ ಮಾಡ್ತಾ ಇದ್ದಾರೆ. ಈಗ ಜಮಖಂಡಿ ಯೂನಿವರ್ಸಿಟಿ, ಇದನ್ನು ವಿಶ್ವವಿದ್ಯಾಲಯದಲ್ಲಿ ಒಟ್ಟಾರೆ 25-26ನೇ ಸಾಲಿಗೆ ಟೋಟಲ್ ಕಂಪೇರ್ ಮಾಡಿದರೆ 45,000ಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು. ಇದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನ 95% ಇದ್ದಾರೆ ಮಾನ್ಯ ಸಭಾಪತಿಗಳೇ. 55%ಕ್ಕಿಂತ ಹೆಚ್ಚಿಗೆ ಬಾಲಕಿಯರು ಪ್ರವೇಶಾತಿ ಪಡ್ಕೊಂಡಂಥದ್ದಿದೆ. ಮೊದಲ ಬಾರಿಗೆ QPDS ತತ್ರಾಂಶದ ಮೂಲಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದಂಥ ವಿಶ್ವವಿದ್ಯಾಲಯಗಳು.
ಧನ ಸಹಾಯ ಆಯೋಗದ ಮಾನ್ಯತೆ ಕೂಡ UGC 2F ಮಾನ್ಯತೆಯನ್ನು ಕೂಡ ಪಡೆದುಕೊಂಡಂಥದ್ದು. ಮಾನ್ಯ ಸಭಾಪತಿಗಳೇ, ಅರ್ನ್ ಫೈಲ್ ಯು ಡಲ್ ಅನ್ನುವಂಥ ಪರಿಕಲ್ಪನೆ ಮೊದಲಿಗೆ ಆ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಜಾರಿಯಲ್ಲಿ ತಂದಂಥದ್ದು ಹೆಗ್ಗಳಿಕೆ. ಅದೊಂದು ಹೊಸದಾಗಿ ಸ್ಥಾಪಿತ ಈ 7 ವಿಶ್ವವಿದ್ಯಾಲಯಗಳಲ್ಲಿ ವಿಶೇಷವಾಗಿ ಬಾಗಲಕೋಟೆ ವಿಶ್ವವಿದ್ಯಾಲಯದ ಬಗ್ಗೆ ನಾನು ಮಾತನಾಡಬೇಕಾಯ್ತು. ಅಲ್ಲಿಂದ ಅಲ್ಲಿ ಬರಬೇಕು. 200 ಕಾಲೇಜ್ ಆಗ್ತಾ ಇದೆ. ಇದಕ್ಕೆ 200 ಕಾಲೇಜಲ್ಲಿ ಒಟ್ಟಾರೆ ವಿದ್ಯಾರ್ಥಿಗಳ ಸಂಖ್ಯೆ 1.5 ಲಕ್ಷಕ್ಕಿಂತ ಮಿಕ್ಕುವಂಥದ್ದು. 1.5 ಲಕ್ಷ ವಿದ್ಯಾರ್ಥಿಗಳಿಗೆ ಆ ಬಾಗಲಕೋಟೆ ವಿಶ್ವವಿದ್ಯಾಲಯ ಇವತ್ತು ಆಶ್ರಯ ಕೊಡುವಂತಹ ವ್ಯವಸ್ಥೆ. ಈ ಎರಡೂ ಇದನ್ನು ದಯಮಾಡಿ ಇದನ್ನು ಈ ಕ್ರಮ ಕೈಗೊಳ್ಳಲಿಕ್ಕೆ ಯೋಚನೆ ಮಾಡಿದರೆ ಇದನ್ನು ಬಂದ್ ಮಾಡಿರಿ ಅಂತ ಹೇಳುವಂಥದ್ದು ಒಂದು ಹೇಳ್ತಾ ಇದ್ದೀನಿ. ಈಗಾಗಲೇ ಸ್ವಾವಲಂಬಿಯಾಗಿ ಆ ವಿಶ್ವವಿದ್ಯಾಲಯ ಬೆಳೀತಾ ಇದೆ. ವಿದ್ಯಾರ್ಥಿಗಳ ಫೀಸ್ ಸ್ಟ್ರಕ್ಚರ್ದಿಂದ 7-8 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಇವತ್ತು ದಿವಸ. ನಿಮ್ಮ ಹತ್ರ ಕೈ ಒಡ್ಡುವಂಥ ಪರಿಸ್ಥಿತಿ ಬರೋದ್ರ ಸರ್ಕಾರಕ್ಕೆ ನಿಮ್ಮಲ್ಲಿ ಗ್ಯಾರಂಟಿ ಮತ್ತೊಂದು ಅದಕ್ಕೂ ಇದಕ್ಕೂ ಹಣ ಬೇಕನ್ನುವಂಥದ್ದು ಉದ್ದೇಶ ಇಟ್ಕೊಂಡು ನೀವು ಈ ವಿಶ್ವವಿದ್ಯಾಲಯ ಮುಚ್ಚುವಂಥ ಹುನ್ನಾರ ನಡೆಸಿದ್ರಿ. ದಯಮಾಡಿ ಆ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಕು ಮಕ್ಕಳ ಭವಿಷ್ಯ ದೃಷ್ಟಿಯಿಂದ. ಈಗ ಅಟೋನಮಸ್ ಕಾಲೇಜ್ ಅದು ಡೀಮ್ಡ್ ಯೂನಿವರ್ಸಿಟಿ ಮಾಡಿದಂಥ ಹಾಗೆ ಎಲ್ಲ ಕನ್ಸೆಪ್ಟ್ ಮಾನ್ಯ ಸಭಾಪತಿಗಳೇ. ಈ ಎಲ್ಲನೂ ಹೊರತುಪಡಿಸಿ ಅಫಿಲೇಟೆಡ್ ಕಾಲೇಜ್ ಸಂಖ್ಯೆ ಹೆಚ್ಚಿದೆ, ಅಲ್ಲೇ ಜಮೀನಿದೆ, ವಿದ್ಯಾರ್ಥಿಗಳ ಸಂಖ್ಯೆ 1.5 ಲಕ್ಷದಷ್ಟು ಸಿಗುವಂಥದ್ದು, ದುಡ್ಡು ಬೇಕಿಲ್ಲ ಅನ್ನುವಂಥದ್ದು, ಬರುವಂಥ 4-5 ವರ್ಷಗಳಿಗೆ ಸ್ವಂತ ಕಟ್ಟಡ ಕೂಡ ಅಲ್ಲಿ ಆಗ್ಬೋದು. ಮಾನ್ಯ MB ಪಾಟೀಲ್ ಕೂಡ ಇದ್ದಾರೆ ಇಲ್ಲೇ. ಅಲ್ಲಿ ಬಿಜಾಪುರದಲ್ಲಿ ಅಲ್ಲಿಯೂ ಜಾಗ ಇದೆ, ಜಮಖಂಡಿಯಲ್ಲಿ ಕೂಡ ಜಾಗ ಇದೆ. ಜಾಗದ ಕೊರತೆ ಇಲ್ಲ, ಹಣಕಾಸಿನ ಪ್ರಾಬ್ಲಮ್ ಇಲ್ಲ. ದಯಮಾಡಿ ಈ ಯೂನಿವರ್ಸಿಟಿ ಮುಚ್ಚುವಂಥ ಕೆಲಸಕ್ಕೆ ಹುನ್ನಾರಕ್ಕೆ ಕೈ ಹಾಕಬೇಕು ಅಂತ ಒತ್ತಾಯ. ನಮ್ಮ ಲೋಕಾಪುರಕ್ಕೊಂದು ಯೂನಿವರ್ಸಿಟಿ ಮಾಡೋದು ಕೇಳ್ಯಾರ ಮೊದಲು. ಅಲ್ಲಿ ಮಾನ್ಯ ಸಭಾಪತಿಗಳ ಒತ್ತಾಯದ ಮೇಲೆ ಅದು ಮಾಡಿದ್ರೆ ಅದು ಒಂದಷ್ಟು ಒಳ್ಳೇದಾಗುವಂಥದ್ದು, ಇನ್ನಷ್ಟು ಅನುಕೂಲ ಆಗ್ತೈತಿ. ಬಂದ್ ಮಾಡೋ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಪುಟ್ಟಣ್ಣ